ಗ್ರಂಥಗಳಿದೆ, ಹೆಂಗ್ ನಡ್ಕೋಬೇಕು, ಯಾವ ಟೈಮಲ್ಲಿ ಹೆಂಗ್ ನಡ್ಕೋಬೇಕು, ಹೆಂಗ್ ನಡ್ಕೋಬಾರ್ದು, ಸೂತ್ರಗಳಿದೆ, ವೇದಗಳಿದೆ. ಅವ್ರವ್ರದೇ ಧರ್ಮಗಳಲ್ಲಿ ಅವ್ರವ್ರಿಗೆ, ಈಗ ಬೈಬಲ್ ಇದೆ, ಕುರಾನ್ ಇದೆ, ಅವರ ಆ ಕಮ್ಯುನಿಟಿಯ ಅಲ್ಲಿ ಹೇಗ್ ನಡ್ಕೋಬೇಕು ಅಂತ ಇದೆ. ಬೈಬಲ್ ಅಲ್ಲಿ ಅಲ್ಲಿ ಬರ್ದಿರೋದು ಇಲ್ಲಿ ನಡೆಸ್ಬೇಕು ಅಂತ ಇಲ್ಲ, ಆಗಲ್ಲ. ಅದು ಆ ದೇಶಕ್ಕೆ, ಆ ಕಾಲಕ್ಕೆ, ಆ ವರ್ತಮಾನಕ್ಕೆ ಮಾಡಿದ್ದಂಥದ್ದು. ನಮ್ಮ ತೊಟ್ಟೆಗಳನ್ನ ತೊಳೆದಿಟ್ಟಿದ್ದಾರೆ. ಯಾರು ತುಂಬಾ ದೊಡ್ಡವರು ಅವ್ರು ಹರಸ್ಕೋತಾರೆ, ನಾನು 1000 ಜನಕ್ಕೆ ಊಟ ಕೊಡ್ತೀನಿ, ನಾನು 2000 ಜನಕ್ಕೆ ಊಟ ಕೊಡ್ತೀನಿ, ಹರಸ್ಕೋತಾರೆ. ಬೆಟ್ಟ ಹತ್ತುತ್ತಾ ಇರ್ತೀವಿ, ಸುಸ್ತಾಗ್ತಾ ಇರುತ್ತೆ, ಯಾರೋ ನಮ್ಗೆ ಅವರ ಟವಲ್ ತೆಗೆದು ಗಾಳಿ ಬೀಸ್ತಾರೆ, ಇನ್ಯಾರೋ ಗ್ಲೂಕೋಸ್ ಕೊಡ್ತಾರೆ. ಬಂಧುಗಳ ನಾವು ಅಲ್ಲಲ್ಲ, ಇದು ನಮ್ಮ ಕಲ್ಚರ್. ಈ ತರ ಬಾರಲ್ಲಿ, ಹೋಟ್ಲಲ್ಲಿ ಬಾಪ ನೀನು ತಿನ್ನೋ, ನಾನು ಬಿಲ್ ಕೊಡ್ತೀನಿ ಅಂತ ಹೇಳಿದವ್ರು ಯಾರಾದ್ರೂ ಇದ್ದಾರ? ಶಬರಿಮಲೆಯ ಅಯ್ಯಪ್ಪನ ದೇವಸ್ಥಾನದಲ್ಲಿ ಮಾತ್ರ ಹೀಗೆ. ಅಲ್ಲಿನ ಕ್ರೌಡು, ಅಲ್ಲಿನ ಟೆರೈನ್ಸ್ ಇದೆಯಲ್ಲ, ತುಂಬಾ ಟಫ್. ಹೆಣ್ಮಕ್ಳಿಗೆ ಅನಾನುಕೂಲ ಆಗುತ್ತೆ ಅಂತ. ಅಲ್ಲಿ ವಾಶ್ರೂಮ್ಸ್ ಇರಲ್ಲ, ನಾವು ಹೆಂಗೋ ಅಲ್ಲಿ ಎಲ್ಲೋ ಬದುಕೋತೀವಿ, ಎಲ್ಲೋ ಮಲ್ಕೋತೀವಿ, ಏನ್ ಸಿಕ್ಕಿದ್ರು ಅದನ್ನ ತಿಂತೀವಿ. ಹೆಣ್ಮಕ್ಳಿಗೆ ಆಗಲ್ಲ, ಇನ್ಕನ್ವೀನಿಯನ್ಸ್ ಅನ್ನಿಸ್ಬಾರ್ದು. ಅಲ್ಲಿ ಹೋಗಿ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಹೆಣ್ಣು ಮಗುವಿಗೆ ಆಗಬಾರ್ದು, ಅಷ್ಟು ಯೋಚನೆ ಮಾಡಿದ್ದಾರೆ. ಆದರೆ ಬೇರೆ ದೇವಸ್ಥಾನಗಳಲ್ಲಿ ಹೆಣ್ಮಕ್ಳೇ ಅಲ್ವಾ ಬಂದು ನಮ್ಮನ್ನು ಕಳಿಸ್ಕೊಡೋದು. ಇನ್ನು ತುಂಬ ಫಾರ್ವರ್ಡ್ ಥಿಂಕಿಂಗ್ ಅಲ್ಲಿ ಹೋಗಿ ನೋಡಕ್ಕೆ ಹೋಗ್ಬಾರ್ದು. ಅಲ್ಲಿ ಏನೋ ಪದ್ಧತಿ ಮಾಡಿದ್ದಾರೆ, ಅದಕ್ಕೇನೋ ಒಂದು ಕಾರಣ ಇದೆ ಅಂತ ಹುಡುಕೋಬೇಕು. ದೇವಸ್ಥಾನಕ್ಕೆ ಹೋದಾಗ ಅಫ್ಕೋರ್ಸ್ ಆ ಒಂದು ದಿವ್ಯ ಶಕ್ತಿ ಇದೆ, ನಮಗೇನೋ ಒಂದು ಎಕ್ಸ್ಟ್ರಾ ಪವರ್ ಕೊಡುತ್ತೆ, ನನಗೇನೋ ದಾರಿ ತೋರಿಸ್ತಿಲ್ಲ, ದೇವ್ರ ದಾರಿ ತೋರಿಸ್ತಾನೆ ಅಂತ ಹೋಗ್ತಾರೆ. ಇನ್ ಕೆಲವರು ಕಾಮೆಂಟ್ ಮಾಡೋದು, ನಾನು ಎಷ್ಟು ದೇವರು ದಿನರು ಪೂಜೆ ಪುನಸ್ಕಾರ ಹೋಮ ಹವನ ದಾನ ಇದು ಎಲ್ಲ ಮಾಡಿದೆ, ಆದ್ರೂ ದೇವ್ರು ನನಗೆ ಒಳ್ಳೇದ್ ಮಾಡ್ಲಿಲ್ಲ ಅಂತ. ನೀವು ದೇವಸ್ಥಾನಕ್ಕೆ ಹೋದ್ರೆ ದೇವರಲ್ಲಿ ಏನ್ ಕೇಳ್ಕೊತೀರಾ? ಇದಕ್ಕೊಂದು ಎಕ್ಸಾಂಪಲ್ ಹೇಳಲಾ? ನಿಮ್ಮ ಹತ್ರ ಫೋನ್ ಇದೆ, ನನ್ನ ಹತ್ರ ಫೋನ್ ಇದೆ. ಈಗ ಫೋನ್ ಮಾರಿ ಆಗೋಯ್ತು. ಫೋನ್ ಮಾರುವಾಗ ಕೆಲವು ಇನ್ಸ್ಟ್ರಕ್ಷನ್ಸು ಇದೆ, ಏನು ಡೂಸ್ ಅಂಡ್ ಡೋಂಟ್ಸ್ ಇರುತ್ತೆ. ಅದೆಲ್ಲ ಪಾಲಿಸಿದ್ರೆ ಫೋನ್ ಸರೋಗುತ್ತಾ, ಸರಿಯಾಗಿರುತ್ತಾ ಇಲ್ವಾ? ಅಥವಾ ಪ್ರತಿ ಸಲ ನಾನು ಫೋನ್ ಮಾರೋರ ಹತ್ರ ಹೋಗ್ಲಿಕ್ಕಾಗತ್ತಾ? ಇಲ್ಲ. ಫೋನ್ ಮಾರೋರ ಹತ್ರ ಹೋಗಿ ಇದು ಯಾರೋ ಮಾರಿದ್ದಾರೆ, ನಂಗೆ ಆಪಲ್ ಮಾರಿದಿರೋ CEO ಬೇಕು ನನಗೆ, ನೀನ್ ಸರಿ ಮಾಡಿಲ್ಲ, ನಿನ್ನಿಂದ ನನಗೆ ಏನೇನೋ ತೊಂದರೆ ಆಯ್ತು ಅಂತ ಹೇಳಕ್ಕಾಗತ್ತಾ? ಅಥವಾ ನಾನ್ ಮಿಸ್ಯೂಸ್ ಮಾಡ್ಕೊಂಡ ಇದೆಲ್ಲ? ಮೇ ಬಿ ನನ್ನ ನಾಲೆಡ್ಜ್ ಇಲ್ಲದೆ ಮಿಸ್ಯೂಸ್. ಪ್ರಾಬಬ್ಲಿ ಅಷ್ಟೇ. ಇದಕ್ಕಾಗಿ ನಮ್ಮಲ್ಲಿ ಗ್ರಂಥಗಳಿದೆ, ಹೆಂಗ್ ನಡ್ಕೋಬೇಕು, ಯಾವ ಟೈಮಲ್ಲಿ ಹೆಂಗ್ ನಡ್ಕೋಬೇಕು, ಹೆಂಗ್ ನಡ್ಕೋಬಾರ್ದು, ಸೂತ್ರಗಳಿದೆ, ವೇದಗಳಿದೆ. ಅವ್ರವ್ರದೇ ಧರ್ಮಗಳಲ್ಲಿ ಅವ್ರವ್ರಿಗೆ, ಈಗ ಬೈಬಲ್ ಇದೆ, ಕುರಾನ್ ಇದೆ, ಅವರ ಆ ಕಮ್ಯುನಿಟಿಯ ಅಲ್ಲಿ ಹೇಗ್ ನಡ್ಕೋಬೇಕು ಅಂತ ಇದೆ. ರೈಟ್. ಬೈಬಲ್ ಅಲ್ಲಿ ಅಲ್ಲಿ ಬರ್ದಿರೋದು ಇಲ್ಲಿ ನಡೆಸ್ಬೇಕು ಅಂತ ಇಲ್ಲ, ಆಗಲ್ಲ. ಅದು ಆ ದೇಶಕ್ಕೆ, ಆ ಕಾಲಕ್ಕೆ, ಆ ವರ್ತಮಾನಕ್ಕೆ ಮಾಡಿದ್ದಂಥದ್ದು. ಅದು ಮಾಡಿಫೈ ಆಗ್ಬೇಕು, ಕುರಾನು ಮಾಡಿಫೈ ಆಗ್ಬೇಕು, ನಾವು ಮಾಡಿಫೈ ಆಗ್ಬೇಕು, ಭಗವದ್ಗೀತೆನೂ ಮಾಡಿಫೈ ಆಗ್ಬೇಕು. ಭಗವದ್ಗೀತೆ ಅವತ್ತು ಬರೆದಾಗ, ಕೃಷ್ಣ ಹೇಳಿದಾಗ ಇದ್ದದ್ದ ಪರಿಸ್ಥಿತಿ ಬೇರೆ, ಇವತ್ತಿನ ಪರಿಸ್ಥಿತಿ ಬೇರೆ. ಬಹುಶಃ ಸಣ್ಣ ಸಣ್ಣ ಕರೆಕ್ಷನ್ಸ್ ಆಗ್ಬೇಕು, ಅರ್ಥೈಸಿಕೊಳ್ಳುವುದರಲ್ಲೇ ಆಗ್ಬೇಕು. ನಾನು ಭಗವದ್ಗೀತೆಯನ್ನು ಅರ್ಥೈಸ್ಕೊಂಡಾಗ 20 ವರ್ಷದ ಮುಂಚೆ ನಂಗೆ ಅರ್ಥ ಆಗಿದ್ದೇ ಬೇರೆ, ಇವತ್ತು ಅರ್ಥ ಆಗ್ತಾ ಇರೋದೇ ಬೇರೆ. ಹಾಗೆ ಕುರಾನ್ ಓದೋವಾಗ್ಲೋ, ಬೈಬಲ್ ಓದೋವಾಗ್ಲೋ ಅವ್ರಿಗೆ ಅರ್ಥ ಆಗೋದೇ ಬೇರೆ ಆಗ್ಬೇಕು. 4 ಜನರ ಜೊತೆ ಬದುಕಿದ್ರೆ ಮಾತ್ರ ಮನುಷ್ಯತ್ವ. 4 ಜನನ ತುಳ್ಕೊಂಡು ಬೈಕೊಂಡು ಓಡಾಡೋದ್ರಲ್ಲಿ ಅದು ಮನುಷ್ಯತ್ವ ಅಲ್ಲ. ಎಲ್ಲವೂ ಫೈನಲಿ ಹೇಳೋದಂದ್ರೆ ಮನುಷ್ಯತ್ವಕ್ಕೆ ಬರುತ್ತೆ. ಮನುಷ್ಯತ್ವ ಅಂದ್ರೆ ಏನು? ನಾನ್ ಬದುಕ್ತೀನಿ, 4 ಜನನ್ ಚೆನ್ನಾಗಿ ಬದುಕಿಸ್ತೀನಿ, ಇಷ್ಟೇ ಹೇಳೋದು. ಯಾವುದೇ ಕಲ್ಚರ್ ಇದಕ್ಕಿಂತ ಭಿನ್ನ ಆದ್ರೆ ಅದನ್ನ ತುಂಬಾ ದಿನ ಇರೋದಿಲ್ಲ ಆ ಕಲ್ಚರ್. ಯಾಕೆ ತುಂಬಾ ಕಲ್ಚರ್ಗಳು ಕಳೆದೋಯ್ತು, ಅದರಲ್ಲಿ ಯಾಕೆ ನಮ್ಮ ಕಲ್ಚರ್ ಮಾತ್ರ ಇಷ್ಟು ವರ್ಷಗಳ ನಂತರವೂ ಇನ್ನ ಇದೆ? ಸತ್ವ ಸಾರ ಇರೋ, ಬಹುಶಃ ಇದರಲ್ಲಿ ಇನ್ನ ಸ್ಟಫ್ ಇದೆ, ಶಕ್ತಿ ಇದೆ. ಹಾಗೆ ದೇವಸ್ಥಾನಗಳು ಶ್ರದ್ಧಾ ಕೇಂದ್ರಗಳು ಹೌದು, ಶಕ್ತಿ ಕೇಂದ್ರಗಳು ಹೌದು. ಒಬ್ನೇ ಹೋದಾಗ್ಲೂ ನನಗೆ ಶಕ್ತಿ ಬಂದಿದೆ. 4 ಜನ ಸೇರಿ ನಾವೇನೋ ಒಂದು ಒಳ್ಳೆ ಕೆಲಸ ಮಾಡಕ್ ಹೊರಟಿದೀವಿ, ಒಂದು ಹಬ್ಬ ಸೆಲೆಬ್ರೇಟ್ ಮಾಡಕ್ ಹೋಗಿದೀವಿ, ನನಗೆ ಜಾಗ ಕೊಟ್ಟಿದೆ. ಅದೇ ದೇವಸ್ಥಾನ ಪ್ರಸಾದವನ್ನು ಕೊಟ್ಟಿದೆ, ಶಾಪ ಕೊಟ್ಟಿಲ್ಲಲ್ಲ ಯಾವುದೇ ದೇವಸ್ಥಾನ. ನೀನು ಕೆಟ್ಟದ್ದಾಗುವಂತ ಯಾವುದೇ ದೇವಸ್ಥಾನ, ದೇವರು ಯಾರು ಅರ್ಚಕರ ಸಹಿತ ಹೇಳಿಲ್ಲ ಅಲ್ಲ. ಖಂಡಿತ. ಹಾಗಿದ್ರೆ ಆ ದೇವಸ್ಥಾನಗಳು ನಮಗೆ ಪೂಜನೀಯನ ಅಲ್ವಾ? ಖಂಡಿತ. ಖರ್ಚಿದ್ಯಾ? ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ, ದೇವಸ್ಥಾನಕ್ಕೆ ಹೋಗೋದಕ್ಕೆ ಮನಸ್ಥಿತಿ ಬೇಕೇ ಹೊರತು ಖರ್ಚಲ್ಲ. ಹೋಗಿ ಆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದಾಗ್ಲೇನೆ ಶಾರ್ಟ್ ಮನೆ ಹತ್ರ ಇರುವ ದೇವಸ್ಥಾನ ಅಥವಾ ತುಂಬಾ ದೂರದ ಯಾವುದೋ ದೇವಸ್ಥಾನ. ರೀಸೆಂಟ್ ಆಗಿ ಇದ್ರ ಬಗ್ಗೆ ಒಂದೇನೋ ಒಂದು ಕಾಮೆಂಟ್ ಓದಿದ್ವಿ ಅಲ್ವಾ, ನೀನು ದೂರ ಇರೋ ದೇವಸ್ಥಾನಕ್ಕೆ ಹೋಗ್ತೀಯೋ ನಿಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗ್ತೀಯೋ ಅಂತ ಕೇಳ್ತಾರಂತೆ. ದೂರ ಇರೋ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದ್ರೆ ಹಾಗಿದ್ರೆ ನೀವು ಭಕ್ತ ಅಲ್ಲ, ಟೂರಿಸ್ಟ್ ಅಂತ ಹೇಳಿದ್ರಂತೆ.
ತಪ್ಪಲ್ಲ ಯಾವುದುವೆ, ಬಟ್ ನೀವ್ ಹೇಳ್ದ ಹಾಗೆ ಆ ಪೀಸ್ ಸಿಗಬೇಕು ಅಂದ್ರೆ ಮನೆ ಹತ್ರ ಇರುವಂತಹ ದೇವಸ್ಥಾನಗಳಿಗೆ ಅಂತ. ಮನೆ ಹತ್ರ ಯಾಕೆ ಅಂದ್ರೆ ಹೊಂದ್ಕೊಳ್ಳಿ ಅಂತ. ನಂಗೆ ಈಸಿಯಾಗಿ ಸಿಗುತ್ತೆ. ಅಪ್ಪ ಅಮ್ಮ ಹತ್ರ ಇದ್ದಾರೆ ಅಂತ ಅರ್ಥ. ಮನೆ ಹತ್ರ ದೇವಸ್ಥಾನ ಅಂದ್ರೆ ರೈಟ್. ದೂರದ ದೇವಸ್ಥಾನಕ್ಕೆ ನಾನು ತುಂಬಾ ಹರಸ್ಕೋತೀನಿ, ಹೋಗ್ತೀನಿ. ಅದು ನನ್ನ ಕ್ಯಾರೆಕ್ಟರ್ ಮಾಡಿಫಿಕೇಶನ್ಗೆ. ಶಬರಿಮಲೆಗೆ ನಾನು 48 ವರ್ಷಗಳು ಹೋಗಿದ್ದೀನಿ, 48 ಸಲ ಹೋಗಿದ್ದೀನಿ. 48 ವರ್ಷಗಳಲ್ಲ, 48 ಸಲ ಹೋಗಿದ್ದೀನಿ. ಒಂದೊಂದು ವರ್ಷ 3 ಸಲ ಹೋಗಿದ್ದೀನಿ. ಅದರಲ್ಲಿ ದೊಡ್ಡ ಪಾದ ಅಂತಂದ್ರೆ ನಾನು ಒಂದು 12-13 ಸಲ ಹೋಗಿದ್ದೀನಿ. ಮಿಕ್ಕಿದೆಲ್ಲ ಚಿಕ್ಕ ಪಾದ. ದೊಡ್ಡ ಪಾದ ಅಂದ್ರೆ 54 ಕಿಲೋಮೀಟರ್ ನಡಿಬೇಕು. ಬೆಟ್ಟ ಗುಡ್ಡಗಳು ನಡಿಬೇಕು, ಬರಿಗಾಲಲ್ಲಿ ನಡಿಬೇಕು, ಇರುಮುಡಿ ಇಟ್ಕೊಂಡು ನಡಿಬೇಕು, ಜೋಳಿಗೆ ಹಾಕೊಂಡು ನಡಿಬೇಕು. ನನಗೆ 4 ಜನರ ಜೊತೆ ಬದುಕೋಕ್ ಬಂದಿದೆ. ಅಲ್ಲಿ ಹೋದವರೆಲ್ಲ ಮಧ್ಯದಲ್ಲಿ ಕ್ಯಾಂಪ್ಸ್ ಮಾಡಿರ್ತಾರೆ. ಯಾರೋ ಗೊತ್ತಿಲ್ಲ, ನಾವ್ಯಾರೋ ಅವ್ರಿಗೆ ಗೊತ್ತಿಲ್ಲ, ಆದ್ರೆ ಹೋದವ್ರು ಎಲ್ಲರಿಗೂ ಊಟ ಕೊಟ್ಟಿದ್ದಾರೆ. ನಮ್ಮ ತೊಟ್ಟೆಗಳನ್ನ ತೊಳೆದಿಟ್ಟಿದ್ದಾರೆ. ಯಾರು ತುಂಬಾ ದೊಡ್ಡವರು ಅವ್ರು ಹರಸ್ಕೋತಾರೆ. ನಾನು 1000 ಜನಕ್ಕೆ ಊಟ ಕೊಡ್ತೀನಿ, ನಾನು 2000 ಜನಕ್ಕೆ ಊಟ ಕೊಡ್ತೀನಿ, ಹರಸ್ಕೋತಾರೆ. ಬೆಟ್ಟ ಹತ್ತುತ್ತಾ ಇರ್ತೀವಿ, ಸುಸ್ತಾಗ್ತಾ ಇರುತ್ತೆ. ಯಾರೋ ನಮ್ಗೆ ಅವರ ಟವಲ್ ತೆಗೆದು ಗಾಳಿ ಬೀಸ್ತಾರೆ, ಇನ್ಯಾರೋ ಗ್ಲೂಕೋಸ್ ಕೊಡ್ತಾರೆ. ಬಂಧುಗಳ ನಾವು ಅಲ್ಲ. ಇದು ನಮ್ಮ ಕಲ್ಚರ್. ಈ ತರ ಬಾರಲ್ಲಿ, ಹೋಟ್ಲಲ್ಲಿ ಬಾಪ ನೀನು ತಿನ್ನೋ, ನಾನು ಬಿಲ್ ಕೊಡ್ತೀನಿ ಅಂತ ಹೇಳಿದವ್ರು ಯಾರಾದ್ರೂ ಇದ್ದಾರ? ಬಾರಲ್ಲಿ ನೀನು 4 ಪೇಕ್ ಡೈಲಿ ಬಂದು ಕುಡ್ಕೊಂಡು ಹೋಗು, ನಾನು ನಿನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದವ್ರು ಯಾರಾದ್ರೂ ಇದ್ದಾರ? ಆ ಮನಸ್ಥಿತಿಯೇ ಬೇರೆ, ಈ ಮನಸ್ಥಿತಿನೇ ಬೇರೆ. ಬಾರ್ ಅವ್ರು ಯಾರಿಗೋ ಬೇಕು. ನನ್ನ ಅಬ್ಜೆಕ್ಷನ್ಸು ಅದರಲ್ಲೆಲ್ಲ ಇಲ್ಲ. ಅದು 10,000 ವರ್ಷದ ಹಿಂದೆನೂ ಇತ್ತು, ಇವತ್ತಿಗೂ ಇದೆ. ನನ್ನ ಅಬ್ಜೆಕ್ಷನ್ ಅದಲ್ಲ. ನನ್ನ ಅಬ್ಜೆಕ್ಷನ್ ದೇವಸ್ಥಾನವನ್ನ, ನಮ್ಮ ಕಲ್ಚರ್ಸ್ ಅನ್ನ ಯಾರಾದ್ರೂ ಅಸಡ್ಡೆ ಮಾಡಿದ್ರೆ, ದ್ವೇಷಿಸಿದ್ರೆ, ಅಥವಾ ಅದ್ರ ಬಗ್ಗೆ ನೆಗೆಟಿವ್ ಕಾಮೆಂಟ್ಸ್ ಮಾಡಿದಾಗ ನನ್ನ ಅಬ್ಜೆಕ್ಷನ್ಸ್ ಇದ್ದೇ ಇದೆ. ಅದು ಇಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. 1-2 ಅನಾನುಕೂಲಗಳು ಆಗಿದೆ. ಶಬರಿಮಲೆ ಹೋದಾಗ ನನಗೆ 48 ದಿನಗಳ ಕಾಲ ವ್ರತ ಮಾಡ್ತೀನಿ. ನನ್ನ ನೆಗೆಟಿವ್ ಹ್ಯಾಬಿಟ್ಸು, ನನ್ನ ನೆಗೆಟಿವ್ ಕ್ಯಾರೆಕ್ಟರ್ಸು, ನನ್ನ ನೆಗೆಟಿವ್ ಥಿಂಕಿಂಗು ಎಲ್ಲ ಕಡಿಮೆ ಮಾಡ್ಕೋತೀನಿ 48 ದಿನಗಳಲ್ಲಿ. ಆದ್ರೆ ದೇವಸ್ಥಾನಕ್ಕೆ ಹೋಗುವಾಗ ಲಾಸ್ಟ್ 1 ಕಿಲೋಮೀಟರ್ ಅಲ್ಲಿ ಜಾಮ್ ಪ್ಯಾಕ್ಡ್ ಕ್ರೌಡ್ ಇರುತ್ತೆ, ಕೂತ್ಕೊಳ್ಳೋಕ್ ಜಾಗ ಇರಲ್ಲ. ಆದ್ರೆ ಆ ಶಕ್ತಿ ಕೊಟ್ಟಿದೆಯಲ್ಲ ನಂಗೆ. 4 ಗಂಟೆ 5 ಗಂಟೆ 8 ಗಂಟೆಗಳ ಕಾಲ ಒಂದೇ ಕಡೆ ನಿಂತ್ಕೊಳ್ಳುವ ಶಕ್ತಿ ಕೊಟ್ಟಿದೆಯಲ್ಲ. ಅನಾನುಕೂಲ ಹೌದು, ಅನಾನುಕೂಲ. ನಂಗೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ, ಹೌದು. ಊಟ ಮಾಡಕ್ಕೇನು ಇರಲ್ಲ, ನೀರ್ ಕುಡಿಯಕ್ಕಿರಲ್ಲ, ನೀರ್ ಕುಡಿದ್ರೆ ವಾಶ್ರೂಮ್ ಹೋಗೋಕೆ ಜಾಗ ಇರಲ್ಲ, ಹೊರಗಡೆ ಹೋಗಕ್ಕೆ ಜಾಗ ಇರಲ್ಲ. ಆದ್ರೆ ಅಲ್ಲೇ ಕೂತಿದೀವಿ, ಅಲ್ಲೇ ನಿಂತಿದೀವಿ. ಶಕ್ತಿ ಅಲ್ವಾ ಅದು? ಅದು ಇನ್ಕನ್ವೀನಿಯನ್ಸ್ ಯಾರಿಗೆ? ವೀಕರ್ ಮೈಂಡ್ಗೆ. ಸ್ಟ್ರಾಂಗರ್ ಮೈಂಡ್ಗೆ ಅದು ಕನ್ವೀನಿಯನ್ಸ್. ಗೆಲ್ತಾ ಬರ್ತಾನೆ, ಪೇಷನ್ಸ್ ನ ಗೆಲ್ತಾನೆ. ಯಾರಿಗೆ ಕೋಪ ಬರ್ತಾ ಇತ್ತು, ಫ್ರಸ್ಟ್ರೇಟ್ ಆಗ್ತಾ ಇತ್ತು, ಬೇಜಾರಾಗ್ತಾ ಇತ್ತು, ಸಣ್ಣ ವಿಷಯಗಳಿಗೆ ಇರಿಟೇಟ್ ಆಗ್ತಾ ಇತ್ತು, ಅಲ್ಲಾಗಲ್ಲ, ಕಲ್ಚರ್ ಆಗ್ಬಿಡುತ್ತೆ. ಹಾಗಾಗಿ ಶಬರಿಮಲೆಗೆ ಹೋದ್ರೆ ತಪ್ಪೇನು? ಯಾರೋ ಒಂದಷ್ಟು ಜನ ಎಲ್ಲ ಹೇಳಿದ್ರು ಹೆಣ್ಮಕ್ಳನ್ನ ಬಿಡಲ್ಲ, ಇದು ಧಾರ್ಮಿಕವಾಗಿ ಹೆಣ್ಣು ಗಂಡು ಅನ್ನ ಬೇರೆ ಭೇದ ಭಾವ ಮಾಡುತ್ತೆ ಅಂತ. ಶಬರಿಮಲೆಯ ಅಯ್ಯಪ್ಪನ ದೇವಸ್ಥಾನದಲ್ಲಿ ಮಾತ್ರ ಹೀಗೆ. ಯಾಕೆ ಅಂದ್ರೆ ಅಲ್ಲಿನ ಕ್ರೌಡು, ಅಲ್ಲಿನ ಟೆರೈನ್ಸ್ ಇದೆಯಲ್ಲ ತುಂಬಾ ಟಫ್. ಹೆಣ್ಮಕ್ಳಿಗೆ ಅನಾನುಕೂಲ ಆಗುತ್ತೆ ಅಂತ. ಅಲ್ಲಿ ವಾಶ್ರೂಮ್ಸ್ ಇರಲ್ಲ, ನಾವ್ ಹೆಂಗೋ ಅಲ್ಲಿ ಎಲ್ಲೋ ಬದುಕೋತೀವಿ, ಎಲ್ಲೋ ಬಿದ್ಕೋತೀವಿ, ಎಲ್ಲೋ ಮಲ್ಕೋತೀವಿ, ಏನ್ ಸಿಕ್ಕಿದ್ರೆ ಅದನ್ನ ತಿಂತೀವಿ. ಹೆಣ್ಮಕ್ಳಿಗೆ ಆಗಲ್ಲ. ಆ ಜಾಮ್ ಪ್ಯಾಕ್ಡ್ ಕ್ರೌಡ್ ಅಲ್ಲಿ ಮೈ ಮುಟ್ತಾರೆ. ಅದಾಗಬಾರ್ದು, ಇನ್ಕನ್ವೀನಿಯನ್ಸ್ ಅನ್ನಿಸ್ಬಾರ್ದು. ಅಲ್ಲಿ ಹೋಗಿ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಹೆಣ್ಣು ಮಗುವಿಗೆ ಆಗ್ಬಾರ್ದು. ಅಷ್ಟು ಯೋಚನೆ ಮಾಡಿದ್ದಾರೆ. ಆದ್ರೆ ಬೇರೆ ದೇವಸ್ಥಾನಗಳಲ್ಲಿ ಹೆಣ್ಮಕ್ಳೇ ಅಲ್ವಾ ಬಂದು ನಮ್ಮನ್ನು ಕಳಿಸ್ಕೊಡೋದು. ಇದೆಲ್ಲ ಮನೆಯವರು ಬಂದು ಕಳಿಸ್ಕೊಡ್ಬೇಕು. ಯಾವುದೇ ಅಯ್ಯಪ್ಪನ ದೇವಸ್ಥಾನದಲ್ಲಿ ಮನೆಯವರು ಬಂದು ಕಳಿಸ್ಕೊಡ್ತಾರೆ, ಅಲ್ಲಿ ಯಾಕಿಲ್ಲ? ಸೊ ಅಲ್ಲಿನ ಪದ್ಧತಿ, ಅಲ್ಲಿ ಏನೋ ಒಂದು ನೆಗೆಟಿವ್ ನೋಡಿದ್ದಾರೆ. ಈ ನೆಗೆಟಿವ್ ನಮ್ಮ ಮಕ್ಕಳಿಗೆ ಆಗಬಾರ್ದು, ನಮ್ಮ ಹೆಣ್ಣು ಮಕ್ಕಳಿಗೆ ಆಗ್ಬಾರ್ದು ಅಂತ. ಇಂದ ತುಂಬಾ ಫಾರ್ವರ್ಡ್ ಥಿಂಕಿಂಗ್ ಅಲ್ಲಿ ಹೋಗಿ ನೋಡಕ್ ಹೋಗ್ಬಾರ್ದು. ಅಲ್ಲಿ ಏನೋ ಪದ್ಧತಿ ಮಾಡಿದ್ದಾರೆ, ಅದಕ್ಕೇನೋ ಒಂದು ಕಾರಣ ಇದೆ ಅಂತ ಹುಡುಕೋಬೇಕು. ಆ ಪದ್ಧತಿಯನ್ನ, ಆ ಜಾಗದ ಒಂದು ರೂಲ್ ಅನ್ನ ನಾವು ಬ್ರೇಕ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಾವ್ ಇಲ್ಲಿಂದ ಬೇರೆ ದೇವಸ್ಥಾನಕ್ಕೆ ಹೋಗ್ತೀವಿ, ಅಥವಾ ಬೇರೆ ಯಾವ್ದೋ ಒಂದು ಟೂರಿಸ್ಟ್ ಸೆಂಟರ್ಗೆ ಹೋಗ್ತೀವಿ, ಯಾವ್ದೋ ಒಂದು ಹೋಟೆಲ್ಗೆ ಹೋಗ್ತೀವಿ, ಅವ್ರು ನಿನ್ಗೆ ಆಧಾರ್ ಕಾರ್ಡ್ ಕೊಡು ಅಂತ ಕೇಳ್ತಾರೆ, ಅಥವಾ ನಿನ್ನ ID ಪ್ರೂಫ್ ಕೊಡು ಅಂತಾರೆ. ನನ್ನ ID ಪ್ರೂಫ್ ನಾನು ಕೇಳೋದಕ್ಕೆ ಅಂದ್ಬಿಟ್ರೆ ಬಿಡ್ತಾರ? ಕೇಳ್ತಾರೆ, ಕೊಡ್ಬೇಕಷ್ಟೇ. ಇಲ್ಲಿಂದ ನಾನು ಬೇರೆ ಯಾವ್ದೋ ಕಂಟ್ರಿಗೆ ಹೋಗ್ತೀನಿ, ಆ ಕಂಟ್ರಿಯಲ್ಲಿ ಹೋದ ತಕ್ಷಣನೇ ನನ್ನ ಐರಿಸ್ ಸ್ಕ್ಯಾನ್ ಮಾಡ್ತಾರೆ. ನಾನು ಇವ್ರು ಯಾರು ನನ್ನ ಕಣ್ಣನ್ನ ಸ್ಕ್ಯಾನ್ ಮಾಡಕ್ಕೆ ಅಂದ್ಬಿಟ್ರೆ? ಆ ದೇಶದ ರೂಲ್ ಫಾಲೋ ಮಾಡಿದಾಗ ನನ್ನ ಬಗ್ಗೆ ಗೌರವ ಇದೆ. ಆ ದೇಶದ ರೂಲ್ ಅನ್ನ ನಾನು ಫಾಲೋ ಮಾಡದೇ ಇದ್ರೆ ನಂಗೆ ಗೌರವ ಇಲ್ಲಪ್ಪ. ಸೊ ಫಾಲೋ ಮಾಡ್ಬೇಕು.
ನಮ್ಮ ಪದ್ಧತಿಯಲ್ಲಿ ಯಾರಾದ್ರೂ ಒಳಕ್ ಬಂದ್ರೆ ಆ ಪದ್ಧತಿಯನ್ನ ಫಾಲೋ ಮಾಡ್ಬೇಕು. ಅದರಲ್ಲಿ ಯಾರೋ ದಾರ್ಶನಿಕರು ಆ ಪದ್ಧತಿಯ ಗುಡ್ಸ್ ಅಂಡ್ ಬ್ಯಾಡ್ಸ್ ಅನ್ನ ಚರ್ಚೆ ಮಾಡ್ಬಿಟ್ಟು ಆ ಗುಡ್ ಪದ್ಧತಿಯನ್ನ ರಿಟೈನ್ ಮಾಡ್ತಾರೆ, ಬ್ಯಾಡ್ ಪದ್ಧತಿಯನ್ನ ಎಲಿಮಿನೇಟ್ ಮಾಡ್ತಾರೆ. ಅದಕ್ಕೆ ಸಮಯ ಹಿಡಿಯುತ್ತೆ. ಕರೆಕ್ಟ್. ಆದ್ರೆ ಅಲ್ಲಿವರೆಗೆ ವಿ ಹ್ಯಾವ್ ಟು ಫಾಲೋ. ನಮ್ಮ ದೇಶದ ಟ್ಯಾಕ್ಸ್ ಸಿಸ್ಟಮ್ ನಾವು ಫಾಲೋ ಮಾಡ್ಬೇಕಾ ಬೇಡವಾ? ಮಾಡ್ಬೇಕು, ಮಾಡ್ಲೇಬೇಕು. ನನಗೆ ಅಮೆರಿಕ ಗೊತ್ತಿದೆ ಅಂತ ಹೇಳ್ಬಿಟ್ಟು ಅಮೆರಿಕನ್ ಪದ್ಧತಿನ ನಾನು ಇಲ್ಲಿ ತಂದು, UK ಪದ್ಧತಿಯನ್ನ ಇಲ್ಲಿ ತಂದು, ಪಾಕಿಸ್ತಾನದ ಪದ್ಧತಿಯನ್ನ ಇಲ್ಲಿ ತಂದು ನಾನು ಇಲ್ಲಿ ಅಲ್ಲಿ ತರ ಈ ಟ್ಯಾಕ್ಸ್ ಇಲ್ಲಿ ಕಟ್ತೀನಿ ಅಂತ ಹೇಳಕ್ ಆಗತ್ತಾ? ಸೊ ಹಾಗಾಗಿ ನಮ್ಮಲ್ಲಿ ಯಾರ್ಯಾರಿದ್ದೀರಿ ಅವರು ನಮ್ಮ ದೇಶದ, ನಮ್ಮ ಕಲ್ಚರ್ಸಿನ, ನಮ್ಮ ಟ್ರೆಡಿಷನ್ಸ್ ಬಗ್ಗೆ ಗೌರವ ಕೊಡಿ. ನಂಬರ್ 1. ಯಂಗ್ಸ್ಟರ್ಸ್ಗೆ ಇದಕ್ಕಿಂತ ಅದ್ಭುತವಾದ PR ಜಾಗ ಸಿಗುತ್ತಾ ಯಾರಿಗಾದ್ರು? PR ಜಾಗ, PR ಅಂದ್ರೆ ಪಬ್ಲಿಕ್ ರಿಲೇಷನ್ಸ್. ನಾನು ಒಂದ್ ಜಾಗದಲ್ಲಿ ಹೋದ ತಕ್ಷಣ ನಂಗೊಂದ್ 45 ಜನ ಇದ್ದಕ್ಕಿದ್ದಂಗೆ ಫ್ರೆಂಡ್ಸ್ ಆಗ್ತಾರೆ. ಒಂದ್ ಮದ್ವೆ ಮನೆ ಇದ್ದಕ್ಕಿದ್ದಂಗೆ ಫ್ರೆಂಡ್ಸ್ ಆಗ್ತಾರೆ. ಒಂದ್ ಯಾವ್ದೋ ಒಂದು ಫಂಕ್ಷನ್ ಸುಮ್ಮನೆ ಫ್ರೆಂಡ್ಸ್ ಆಗ್ತಾರೆ. ಒಂದ್ ಫ್ರೆಂಡ್ ಇನ್ನೊಂದ್ ಫ್ರೆಂಡ್ಗೆ ಆಗ್ತಾರೆ. ಎಷ್ಟರಲ್ಲಿ? ಒಂದ್ ಹ್ಯಾಂಡ್ ಶೇಕ್ ಅಲ್ಲಿ, ಒಂದ್ ಹಾಯ್ ಅಲ್ಲಿ. ನೀವು ಹಾಯ್ ಅಂತಾದ್ರೂ ಹೇಳಿ, ಹಲೋ ಅಂತಾದ್ರೂ ಹೇಳಿ, ನಮಸ್ತೆ ಅಂತಾದ್ರೂ ಹೇಳಿ. ಅಲ್ಲಿ ನಮ್ಗೆ ಭೇದ ಭಾವ ಇಲ್ಲ. ದೇರ್ ಆರ್ ಎ ಗುಡ್ ಫೀಲಿಂಗ್ ಎಕ್ಸ್ಚೇಂಜ್ಡ್. ಅದಕ್ಕೆ ಜಾಗ ಯಾವ್ದಿದೆ? ಈ ರೀತಿಯಾದ ಜಾಗ. ಬಾರ್ಗೆ ಹೋದ್ರೆ ಒಂದು ಹಾಯ್ ಅಂಡ್ ಹೆಲೋ ಹೇಳೋದಕ್ಕೆ 2 ಪೆಗ್ಗಾದ್ರೂ ಹಾಕ್ಬೇಕು. ಒಂದು ಹೋಟೆಲಿಗೆ ಹೋದ್ರೆ ನನ್ನ ಖರ್ಚಲ್ಲಿ ನಾನ್ ತಿಂದು ಇನ್ನೊಬ್ಬರಿಗೆ ಹಾಯ್ ಹೇಳಿದ್ರೆ ಅವ್ರು ಗುಮ್ ಅಂತ ಒಂಥರ ಗುರ್ರ ಅಂತ ನೋಡ್ತಾರೆ. ಆದ್ರೆ ದೇವಸ್ಥಾನದಲ್ಲಿ ಹಾಗಿಲ್ಲ ಅಲ್ಲ. ಸೊ ಐ ಹ್ಯಾವ್ ಸೋ ಮೆನಿ ಜಸ್ಟಿಫಿಕೇಶನ್ಸ್ ಟು ಗೋ ಟು ಟೆಂಪಲ್. ನನಗೆ ಹೌದು, ನಾನು ಸುತ್ತಮುತ್ತ ಇರೋರಿಗೆಲ್ಲ ಕರ್ಕೊಂಡು ಹೋಗ್ತೀನಿ. ದೇವಸ್ಥಾನಕ್ಕೆ ಹೋಗೋ ಮೊದಲು ನಾನು ಏನಾದ್ರೂ ಒಂದು ಉದ್ದೇಶ ಇಟ್ಕೊಂಡು ಹೋಗಿರ್ತೀನಿ. ಕೈಯಲ್ಲಿ ಹೀಗೆ ಕಟ್ಟಿಸ್ಕೊಂಡು ಬರ್ತೀನಿ, ಸಂಕಲ್ಪಗಳು ಮಾಡ್ಕೊಂಡು ಬರ್ತೀನಿ. ಮುಂದಿನ ಸಲ ನಾ ಬರುವಷ್ಟೊತ್ತಿಗೆ ಇಷ್ಟು ಕೆಲಸ ನಾ ಮಾಡಿರ್ತೀನಿ, ಇಷ್ಟು ತಪ್ಪುಗಳನ್ನ ನಾನು ತಿದ್ಕೊಂಡಿರ್ತೀನಿ, ಇಷ್ಟು ಒಳ್ಳೆ ಕೆಲಸ ಮಾಡಿರ್ತೀನಿ, ಇಷ್ಟು ಆಕ್ಟಿವಿಟಿ ಮಾಡಿರ್ತೀನಿ. ಹಂಗೆ ಅನ್ಕೊಂಡು ಬರ್ತೀನಿ. ಸಂಕಲ್ಪದ ದಾರ ಕಟ್ಟಿಸ್ಕೋತೀನಿ. ನಂಗೆ ನೆನಪಿಸ್ತಾ ಇರುತ್ತೆ. ಈಸಿ ಅಲ್ವಾ? ಅಲಾರಾಮ್ ಡೈಲಿ ಇಟ್ಕೊಳ್ಳೋ ಬದಲು, ನಮ್ಮ ಶೆಡ್ಯೂಲ್ ಅಲ್ಲಿ ಹಾಕೊಳ್ಳೋ ಬದಲು ಇದು ಈಸಿ ಅಲ್ವಾ? ಸೊ ದಿಸ್ ಇಸ್ ದ ರೀಸನ್ ಅಲ್ವಾ? ದಿಸ್ ಇಸ್ ದ ಲಾಜಿಕ್ ಬಿಹೈಂಡ್ ದೀಸ್ ದಾರಗಳು. ಅಷ್ಟೇ. ತಪ್ಪೆಲ್ಲಿದೆ? ಚೀಪೆಸ್ಟ್, ಈಸಿಯೆಸ್ಟ್ ಕಲ್ಚರ್ಸ್ ನಮ್ದು. ಈಸಿಯೆಸ್ಟ್. ನೀವು ಕಾಲುಂಗ್ರ ಹಾಕೊಂಡಿದ್ದೀರಿ, ಅರ್ಥ ಏನು? ಮದುವೆ ಆಗಿದೆ ಅಂತ ಅಷ್ಟೇ. ಎಷ್ಟು ಸಿಂಪಲ್ ಅಲ್ವಾ? ಕಾಲುಂಗ್ರ ಇಲ್ಲಪ್ಪ, ಓಕೆ ಪ್ರಪೋಸ್ ಮಾಡ್ಕೊಳ್ಳಿ. ಎಷ್ಟು ಸಿಂಪಲ್ ಅಲ್ವಾ? ಮದುವೆ ಮನೆ ಮಾಡಿದ್ರೆ ಮನೆ ಮುಂದೆ ಚಪ್ರ ಹಾಕ್ತಿವಿ. ಒಂದು ಒಳ್ಳೆ ಫಂಕ್ಷನ್ ಆದ್ರೆ ಚಪ್ರ ಹಾಕ್ತಿವಿ. ಅರ್ಥ ಏನೋ? ಅಲ್ಲಿ ಶುಭ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ, ಏನೋ ನಡೀತಾ ಇದೆ.